ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವುದಾದ್ರೂ ಒಂದು ಕ್ರೈಮ್ ಮಾಡೋದಕ್ಕೆ ಮೊದಲು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ನಾನು ತುಂಬ ಚೆನ್ನಾಗಿ ಪ್ಲಾನಿಂಗ್ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಳಲ್ಲ ಅಂತ. ಹೀಗೆ ಈ ವ್ಯಕ್ತಿ ಆ ಕ್ರೈಮ್ ಮಾಡುವಾಗ ಇವನು ಎಷ್ಟೇ ಚೆನ್ನಾಗಿ ಪ್ಲಾನಿಂಗ್ ಮಾಡಿರಲಿ, ಕೊನೆಗೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾನೆ, ಅದರಿಂದಾಗಿ ಸಿಕ್ಕಿ ಬೀಳ್ತಾನೆ. ಸ್ನೇಹಿತರೆ, ಇದೇ ಥರ ಒಬ್ಬ ವ್ಯಕ್ತಿಗೆ ತನ್ನ ಹಳೆ ಹೆಂಡತಿಯಿಂದ ಬೇಜಾರಾಗಿರುತ್ತೆ. ಇವನು ತನ್ನ ಹಳೆ ಹೆಂಡತಿಯನ್ನು ಚೇಂಜ್ ಮಾಡಿ ಹೊಸ ಹೆಂಡತಿ ತರಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕಾಗಿ ಒಂದು ಪ್ಲಾನನ್ನು ಕೂಡ ರೆಡಿ ಮಾಡ್ತಾನೆ. ಅದು ಅಂತಿಂಥ ಪ್ಲಾನಲ್ಲ, ಒಂದು ಮಾಸ್ಟರ್ ಪ್ಲಾನನ್ನು ರೆಡಿ ಮಾಡ್ತಾನೆ. ಆದರೆ ಇವನು ಕೂಡ ಆ ಕ್ರೈಮ್ ಮಾಡುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾನೆ, ಅದರಿಂದಾಗಿ ಸಿಕ್ಕಿ ಬೀಳ್ತಾನೆ. ಸ್ನೇಹಿತರೆ, ಈ ವ್ಯಕ್ತಿ ರಚಿಸಿದಂಥ ಮಾಸ್ಟರ್ ಪ್ಲಾನನ್ನು ನೋಡಿದ್ರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಾ, ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀರಾ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಲ್ಲಿಂದ ಈ ಥರದ ಐಡಿಯಾಗಳು ಬರುತ್ತೆ, ಎಲ್ಲಿಂದ ಇಷ್ಟೊಂದು ಧೈರ್ಯ ಬರುತ್ತೆ ಅಂತ. ಸ್ನೇಹಿತರೆ, ಹಾಗಾದರೆ ಈ ವ್ಯಕ್ತಿ ರಚಿಸಿದಂಥ ಮಾಸ್ಟರ್ ಪ್ಲಾನ್ ಯಾವುದು, ಈ ವ್ಯಕ್ತಿ ಯಾವ ಥರ ಸಿಕ್ಕಿ ಬೀಳ್ತಾನೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಉತ್ತರ ಪ್ರದೇಶದ ಇಟಾವಾದ ಬಳಿ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ವ್ಯಕ್ತಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಅಲ್ಲಿ ಓಡಾಡ್ತಿದ್ದಂಥ ಜನ ಇದನ್ನು ನೋಡಿ ಈ ವಿಷಯವನ್ನು ಪೊಲೀಸರಿಗೆ ಮುಟ್ಟಿಸ್ತಾರೆ. ಪೊಲೀಸರು ಬಂದು ನೋಡಿದಾಗ ಒಬ್ಬ ವ್ಯಕ್ತಿ ರೈಲ್ಗೆ ಸಿಕ್ಕಾಕೊಂಡು ಸತ್ತಿರ್ತಾನೆ. ಮುಖ ನಜ್ಜಿ ಪಿಜ್ಜಿಯಾಗಿರುತ್ತೆ, ಪ್ಯಾಂಟ್ ಶರ್ಟ್ ಹಾಕಿರ್ತಾನೆ. ವಯಸ್ಸು ಸುಮಾರು ಒಂದು 25-30 ವರ್ಷ ಅಂತ ಅಂದಾಜು ಮಾಡ್ತಾರೆ. ಪೊಲೀಸರು ಮೊದಲು ಈ ವ್ಯಕ್ತಿಯ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೊಲೀಸರು ತುಂಬ ಹೊತ್ತು ವೆಯ್ಟ್ ಮಾಡ್ತಾರೆ, ಯಾರಾದರೂ ವಾರಸ್ದಾರರು ಬರ್ತಾರೆ ಈ ಡೆಡ್ ಬಾಡಿಯನ್ನು ಕಲೆಕ್ಟ್ ಮಾಡ್ತಾರೆ ಅಂತ. ಆದರೆ ಸಂಜೆ ಕಳೆಯುತ್ತೆ, ಈ ಯಾರು ವಾರಸ್ದಾರರು ಬರೋದೇ ಇಲ್ಲ, ಈ ಡೆಡ್ ಬಾಡಿ ಹಾಗೆ ಬಿದ್ದಿರುತ್ತೆ. ಕೊನೆಗೆ ಪೊಲೀಸರು ಈ ಡೆಡ್ ಬಾಡಿಯನ್ನು ಎತ್ತಿ ಶವಗಾರದಲ್ಲಿರ್ತಾರೆ. ಆ ಡೆಡ್ ಬಾಡಿಯ ಕೆಲವೊಂದು ಫೋಟೋಗಳನ್ನ ತಗೋತಾರೆ. ಈ ಫೋಟೋವನ್ನು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲೆಲ್ಲ ವೈರಲ್ ಮಾಡ್ತಾರೆ. ಈ ವ್ಯಕ್ತಿಯ ಡೆಡ್ ಬಾಡಿ ಯಾರ್ದು, ಸಂಬಂಧಪಟ್ಟ ವಾರಸ್ದಾರರು ಬಂದು ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಇಷ್ಟೆಲ್ಲ ಘಟನೆ ಕಳೆದ ಜನವರಿ 2ನೇ ತಾರೀಕು ನಡೆದಿರುತ್ತೆ. ಈಗ 2ನೇ ತಾರೀಕು ಕಳೆಯುತ್ತೆ, 2, 3, 4 ಹೀಗೆ 3 ದಿನ ಕಳೆದೋಗುತ್ತೆ. ಆದರೆ ಈ ವ್ಯಕ್ತಿಯ ಡೆಡ್ ಬಾಡಿಗೆ ವಾರಸ್ದಾರರು ಯಾರೂ ಮುಂದೆ ಬರೋದೇ ಇಲ್ಲ. ಹೀಗೆ ಜನವರಿ 5ನೇ ತಾರೀಕು ಬರುತ್ತೆ. ಈ 5ನೇ ತಾರೀಕು ಬೆಳಿಗ್ಗೆ 11 ಗಂಟೆ ಹೊತ್ತಿಗೆ ಈ ಪೊಲೀಸ್ ಸ್ಟೇಷನ್ಗೆ 5 ಜನರ ಒಂದು ಟೀಮ್ ಬರುತ್ತೆ. ಹೀಗೆ ಬಂದಂಥವ್ರು, ಸರ್ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಒಂದು ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕಿದೆ ಅಂತ ಅನೌನ್ಸ್ ಮಾಡಿದ್ರಿ, ಈ ಡೆಡ್ ಬಾಡಿ ನನ್ನ ಮಗಂದು ಅಂತ ಆ ಟೀಮಲ್ಲಿದ್ದಂಥ ಒಬ್ಬ ವ್ಯಕ್ತಿ ಹೇಳ್ತಾರೆ. ಪೊಲೀಸರು ಕೇಳ್ತಾರೆ, ಈ ಡೆಡ್ ಬಾಡಿ ನಿಮ್ಮ ಮಗಂದು ಅಂತ ಅಷ್ಟು ಕನ್ಫರ್ಮ್ ಆಗಿ ಯಾವ ಥರ ಹೇಳ್ತೀರಾ ಅಂದರೆ, ಆ ವ್ಯಕ್ತಿ ಒಂದು ಆಧಾರ್ ಕಾರ್ಡ್ ತೋರಿಸ್ತಾರೆ. ನೋಡಿ, ಆಧಾರ್ ಕಾರ್ಡಲ್ಲಿರೋದು ಅತುಲ್ ಅಂತ, ಇವನು ನನ್ನ ಮಗ, ಇವಂದೇ ಇದು ಡೆಡ್ ಬಾಡಿ ಅಂತ ಹೇಳ್ತಾರೆ. ಇವನು ಸಾಯೋದಕ್ಕೆ ಕಾರಣ ಏನು ಅಂತ ಪೊಲೀಸರು ಕೇಳಿದ್ರೆ, ಇವನು ಕೆಲಸಕ್ಕೇನು ಹೋಗ್ತಾ ಇರಲಿಲ್ಲ, ಮನೆಯಲ್ಲಿ ಪ್ರತಿದಿನ ಜಗಳ ಆಡ್ತಾ ಇದ್ದ, ಮನಸ್ಸಿಗೆ ಬೇಜಾರಾಗಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಪೊಲೀಸರು ಇದನ್ನೆಲ್ಲ ನೋಡಿದಾಗ, ಸರಿ ಈಗ ಗುರ್ತಂಗೆ ಚೀಟಿ ಕೊಡ್ತಾ ಇದ್ದಾರೆ, ಸಾಯೋದಕ್ಕೆ ಕಾರಣ ಕೊಡ್ತಾ ಇದ್ದಾರೆ, ಈ ಡೆಡ್ ಬಾಡಿ ಇವರ ಮಗಂದಿರ್ಬೋದು ಅಂತ ಈಗ ಜೊತೇಲಿ ಬಂದಿದ್ದಂಥವ್ರ ಮತ್ತು ಈ ಡೆಡ್ ಬಾಡಿಯ ಆಧಾರ್ ಕಾರ್ಡ್ ಎಲ್ಲ ಇಸ್ಕೋತಾರೆ. ಅವರ ಕೆಲವೊಂದು ಫೋನ್ ನಂಬರ್ಗಳನ್ನ ಇಸ್ಕೋತಾರೆ. ಈ ಡೆಡ್ ಬಾಡಿಯನ್ನು ಸರಿ ನೀವು ತೊಗೊಂಡೋಗಿ ಅಂತ ಕೊಟ್ಬಿಡ್ತಾರೆ. ಹೀಗೆ ಬಂದಿದ್ದಂಥ ಈ 5 ಜನ ಈ ಡೆಡ್ ಬಾಡಿಯನ್ನು ತೊಗೊಂಡೋಗ್ತಾರೆ. ಅದೇ ದಿನ ಸಂಜೆ ಹೊತ್ತಿಗೆ ಅಂತ್ಯ ಸಂಸ್ಕಾರ ಕೂಡ ಮಾಡಿ ಮುಗಿಸ್ತಾರೆ. ಈ ಜನ ಈ ಅಂತ್ಯ ಸಂಸ್ಕಾರ ಮಾಡಿದಂಥ ವಿಷಯ ಪೊಲೀಸರಿಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ಈ ಪೊಲೀಸರ ಕಂಡೀಷನ್ ಯಾವ ಥರ ಇರುತ್ತೆ ಅಂದರೆ, ಯಾವುದೋ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಯಾವುದೋ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಒಂದು 2-3 ದಿನ ಬಿಟ್ಟು ಅದರ ವಾರಸ್ದಾರರು ಬಂದಿರ್ತಾರೆ, ಆ ಡೆಡ್ ಬಾಡಿಯನ್ನು ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿರ್ತಾರೆ. ಇಲ್ಲಿ ಡೌಟ್ ಪಡುವಂಥ ಯಾವುದೇ ವಿಷಯ ಇಲ್ಲ, ಒಂದು ಕೇಸ್ ತುಂಬ ಈಸಿಯಾಗಿ ಸಾಲ್ವ್ ಆಗಿರುತ್ತೆ. ಪೊಲೀಸರು ಕೂಡ ನೆಮ್ಮದಿಯಾಗಿರ್ತಾರೆ. ಈಗ ಜನವರಿ 5ನೇ ತಾರೀಕು ಕಳೆಯುತ್ತೆ, ಜನವರಿ 6ನೇ ತಾರೀಕು ಬರುತ್ತೆ. ಈ ಜನವರಿ 6ನೇ ತಾರೀಕಿಗೆ ಮಧ್ಯಾಹ್ನ ಸುಮಾರು 12 ಗಂಟೆ ಹೊತ್ತಿಗೆ ಇದೇ ಪೊಲೀಸ್ ಸ್ಟೇಷನ್ಗೆ ಮತ್ತೆ 4 ಜನ ಬರ್ತಾರೆ. ಹೀಗೆ ಬಂದಂಥವರು, ಸರ್ ನೀವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕಿದೆ ಅಂತ ಅನೌನ್ಸ್ ಮಾಡಿದ್ರಿ, ಈ ವ್ಯಕ್ತಿ ನನ್ನ ಮಗ ಅಂತ ಅಲ್ಲಿ ಬಂದಿದ್ದಂಥ ಒಬ್ಬ ವ್ಯಕ್ತಿ ಹೇಳ್ತಾರೆ. ಇದನ್ನು ಕೇಳಿದಾಗ ಪೊಲೀಸರು ಬೆಚ್ಚಿ ಬೀಳ್ತಾರೆ. ಯಾಕೆಂದರೆ ನಿನ್ನೆ ತಾನೇ ಒಂದು ಟೀಮ್ ಬಂದಿತ್ತು, ಅವರು ಕೂಡ ಆ ವ್ಯಕ್ತಿ ನನ್ನ ಮಗ ಅಂತ ಹೇಳಿ ಆ ವ್ಯಕ್ತಿಯ ಡೆಡ್ ಬಾಡಿಯನ್ನು ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಇದು ಪೊಲೀಸರಿಗೂ ಗೊತ್ತಿರೋಂಥ ವಿಷಯ. ಆದರೆ ಮಾರನೇ ದಿನ ಮತ್ತೆ ಒಬ್ಬರು ಬಂದಿದ್ದಾರೆ, ಆ ಸತ್ತಿರೋಂಥ ವ್ಯಕ್ತಿ ನನ್ನ ಮಗ ಅಂತ ಹೇಳ್ತಾ ಇದ್ದಾರೆ. ಇದೇನು ಅಂತ ತಲೆ ಕೆಟ್ಟೋಗುತ್ತೆ. ಇದೇನ್ರಿ ಈ ಥರ ಮಾತಾಡ್ತಾ ಇದ್ದೀರಾ, ನಿನ್ನೆ ತಾನೇ ಒಬ್ಬರು ಬಂದಿದ್ರು, ಅವರು ನನ್ನ ಮಗ ಅಂತ ಹೇಳಿ ಆ ಡೆಡ್ ಬಾಡಿಯನ್ನು ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು, ನೀವು ನೋಡಿದ್ರೆ ಇವತ್ತು ಬಂದು ಆ ಸತ್ತಿರೋಂಥ ವ್ಯಕ್ತಿ ನನ್ನ ಮಗ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನು ತಲೆ ಕೆಟ್ಟೋಗಿದೆಯಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ತನ್ನ ಜೇಬಿಂದ ಒಂದು ಫೋನ್ ತೆಗಿತಾರೆ. ಅದರಲ್ಲಿ ಕೆಲವೊಂದು ಫೋಟೋಗಳಿರುತ್ತೆ. ಆ ಫೋಟೋಗಳನ್ನ ಪೊಲೀಸರಿಗೆ ತೋರಿಸ್ತಾರೆ. ಸರಿ, ಫೋಟೋಗಳನ್ನ ನೋಡಿ, ಆ ಡೆಡ್ ಬಾಡಿ ಫೋಟೋವನ್ನು ನೋಡಿ, ಸೇಮ್ ಬಟ್ಟೆನ ನನ್ನ ಮಗ ಹಾಕಿದ್ದಾನೆ, ಮತ್ತು ಬಾಡಿನೂ ನೋಡಿ, ನಿಮಗೆ ಈ ಬಾಡಿ ನೋಡಿದ್ರೆ ಒಂದೇ ಅನ್ನಿಸ್ತಾ ಇಲ್ವಾ ಅಂತ ಕೇಳ್ತಾರೆ.
ಪೊಲೀಸರಿಗೂ ಕೂಡ ಈ ವ್ಯಕ್ತಿ ಹೇಳ್ತಿರೋಂಥ ಮಾತು ಸ್ವಲ್ಪ ನಿಜ ಅನಿಸುತ್ತೆ. ಸರಿ, ನಿನ್ನ ಮಗನ ಹೆಸರು ಏನು ಅಂತ ಕೇಳಿದ್ರೆ, ನನ್ನ ಮಗನ ಹೆಸರು ಸಂಜೀವ್ ಯಾದವ್ ಅಂತ, ಇಲ್ಲಿ ನೋಡಿ ಇವನ ಆಧಾರ್ ಕಾರ್ಡ್ ಅಂತ ಆಧಾರ್ ಕಾರ್ಡ್ ಕೂಡ ತೋರಿಸ್ತಾರೆ. ನೆನ್ನೆ ಬಂದಿದ್ದಂಥವರು ಈ ಡೆಡ್ ಬಾಡಿ ಅಂದರೆ ಆ ವ್ಯಕ್ತಿಯ ಹೆಸರು ಅತುಲ್ ಕುಮಾರ್ ಅಂತ ಹೇಳಿರ್ತಾರೆ. ಇವ್ರು ನೋಡಿದ್ರೆ ಸಂಜೀವ್ ಯಾದವ್ ಅಂತ ಆಧಾರ್ ಕಾರ್ಡ್ ತೋರಿಸ್ತಾ ಇರ್ತಾರೆ. ಈಗ ಇಲ್ಲಿ ಪೊಲೀಸರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾರಲ್ಲ. ಇಲ್ಲಿಗ ಬಂದಿರೋಂಥವ್ರು ಈ ಡೆಡ್ ಬಾಡಿ ನಮ್ಮದೇ ಅಂತ ತೋರಿಸೋದಕ್ಕೆ ಸರಿಯಾದ ಸಾಕ್ಷಿಗಳನ್ನ ಕೊಡ್ತಾ ಇದ್ದಾರೆ. ಆದರೆ ನಿನ್ನೆ ಬಂದಿದ್ದಂಥವ್ರು ಕೂಡ ಆ ಡೆಡ್ ಬಾಡಿಯನ್ನು ಏನೂ ಕೂಡ ಮಾಡಿಲ್ಲ. ಡೈರೆಕ್ಟಾಗಿ ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾತ್ರ ಮಾಡಿ ಮುಗಿಸಿದ್ದಾರೆ. ಇದರಲ್ಲಿ ಏನೂ ತಪ್ಪಿಲ್ಲ, ಇಲ್ಲಿ ಅನುಮಾನ ಪಡೋವಂಥದ್ದು ಏನೂ ಇಲ್ಲ. ಆದರೆ ಇದೇ ಮಾತಿಗಾಗಿ ಈಗ ಪೊಲೀಸರು ಮತ್ತು ಈಗ ಬಂದಿದ್ದಂಥವ್ರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ನನ್ನ ಮಗನ ಡೆಡ್ ಬಾಡಿಯನ್ನು ನೀವು ಬೇರೆಯವ್ರಿಗೆ ಹೇಗೆ ಕೊಟ್ರಿ ಅಂತ ಈಗ ಮಾತಿಗೆ ಮಾತು ಬೆಳೆಯುತ್ತೆ. ಈಗ ಸ್ಟೇಷನಲ್ಲಿ ಗಲಾಟೆ ಶುರು ಆಗುತ್ತೆ. ಈ ಸ್ಟೇಷನ್ನಲ್ಲಿ ಗಲಾಟೆ ಆಗ್ತಿರುವಂಥ ವಿಷಯ ಈ ಪೊಲೀಸರ ಮೇಲಧಿಕಾರಿಗಳಿಗೂ ಹೋಗುತ್ತೆ. ಈ ವಿಷಯ ತಿಳಿದು ಆ ಮೇಲಧಿಕಾರಿಗಳು ಆ ಸ್ಟೇಷನ್ಗೆ ಬರ್ತಾರೆ. ಅವರು ಕೂಡ ಬಂದು ಇಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾರೆ. ಒಂದು ವ್ಯಕ್ತಿಯ ಡೆಡ್ ಬಾಡಿಯನ್ನು ಮತ್ತೊಬ್ಬರು ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿರ್ತಾರೆ. ಇಲ್ಲಿ ವ್ಯಕ್ತಿ ಯಾರ ಮಗ ಅಂತ ಈಗ ಕನ್ಫ್ಯೂಷನ್ ಆಗಿರುತ್ತೆ. ಈಗ ಮೇಲಧಿಕಾರಿ ಒಂದು ತೀರ್ಮಾನ ಮಾಡ್ತಾರೆ. ಒಂದು ಕೆಲಸ ಮಾಡಿ, ನಿನ್ನೆ ಬಂದಿದ್ದಂಥವ್ರನ್ನ ಇಲ್ಲೇ ಕರೆಸಿ ಅವರೇ ತೀರ್ಮಾನ ಮಾಡ್ಕೊಳ್ಳಿ ಇವನು ಯಾರ ಮಗ ಅಂತ. ಸರಿ ಅಂತ ಪೊಲೀಸರು ಈಗ ನಿನ್ನೆ ಬಂದಿದ್ದಂಥವ್ರು ಕೆಲವೊಂದು ಫೋನ್ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಆ ನಂಬರ್ಗಳಿಗೆ ಫೋನ್ ಮಾಡ್ತಾರೆ. ಅದು ಸ್ವಿಚ್ ಆಫ್ ಬರುತ್ತೆ. ಸರಿ, ಅವರ ಅಡ್ರೆಸ್ಗೆ ಹೋಗಿ ನೋಡೋಣ ಅಂತ ಅವರ ಆಧಾರ್ ಕಾರ್ಡ್ಗಳನ್ನ ಎತ್ಕೊಂಡು ಚೆಕ್ ಮಾಡ್ತಾರೆ. ಆ ಆಧಾರ್ ಕಾರ್ಡ್ಗಳು ಎಲ್ಲ ಫೇಕ್ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ಪೊಲೀಸರು ಸ್ವಲ್ಪ ಯೋಚನೆ ಮಾಡ್ತಾರೆ. ಇದೇನು ಒಳ್ಳೆ ಬ್ಯಾಂಕ್ ಲೂಟಿ ಮಾಡೋದಕ್ಕೆ ಬಂದವ್ರ ಥರ ಫೇಕ್ ಆಧಾರ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ, ಫೇಕ್ ಫೋನ್ ನಂಬರ್ಗಳನ್ನ ಕೊಟ್ಟಿದ್ದಾರೆ. ಸರಿ, ಇವರು ಡೆಡ್ ಬಾಡಿನ ತಿಂದಿಲ್ಲ, ಮಾರಿಲ್ಲ, ಡೈರೆಕ್ಟಾಗಿ ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಏನಿದ್ರಿಂದ ಇರುವಂಥ ರಹಸ್ಯ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಆದರೆ ಈಗ ಪೊಲೀಸರು ಇದನ್ನು ಹೀಗೆ ಬಿಡೋದು ಬೇಡ, ಇದನ್ನು ಹೀಗೆ ಹಗುರವಾಗಿ ತಗೊಳ್ಳೋದು ಬೇಡ, ಇದ್ರ ಹಿಂದೆ ಏನೋ ಒಂದು ಗೇಮಿಂಗ್ ಇದೆ, ಯಾವುದೋ ಒಂದು ಪ್ಲ್ಯಾನಿಂಗ್ ಇದೆ, ಅದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಪೊಲೀಸರು ಈಗ ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಪೊಲೀಸರು ಮೊದಲು CCTV ಕ್ಯಾಮ್ರಾಗಳನ್ನ ನೋಡ್ತಾರೆ. ಆ ಬೀದಿಲಿ ಆ ದಿನ ಮಳೆ ಬಿದ್ದಿರುತ್ತೆ. ಸುಮಾರು 10-12 CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾರೆ. ಹೀಗೆ ಇವರು ಎಲ್ಲೇ ಚೆಕ್ ಮಾಡಿದ್ರು ಕೂಡ ಇಲ್ಲಿ ಬಂದಿರೋಂಥರ ಮುಖ ಕ್ಲೀನಾಗಿ ಕಾಣ್ತಾ ಇರಲ್ಲ. ಆದರೆ ಒಂದು CCTV ಕ್ಯಾಮ್ರಾದಲ್ಲಿ ಒಬ್ಬ ವ್ಯಕ್ತಿಯ ಮುಖ ಸ್ವಲ್ಪ ಕಾಣ್ತಾ ಇರುತ್ತೆ. ಈಗ ಪೊಲೀಸರು ಆ ಕ್ಲಿಪ್ಪನ್ನು ಎತ್ಕೋತಾರೆ. ಆ ಕ್ಲಿಪ್ಪನ್ನು ಎತ್ಕೊಂಡು ಡೆವಲಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ವ್ಯಕ್ತಿಯ ಫೋಟೋವನ್ನು ಡೆವಲಪ್ ಮಾಡ್ತಾ ಇದ್ದಾಗ ಒಂದು ವ್ಯಕ್ತಿಯ ಮುಖ ಮುಂದೆ ಬರುತ್ತೆ. ಹೀಗೆ ಒಂದು ವ್ಯಕ್ತಿಯ ಫೋಟೋ ಕ್ಲಿಯರಾಗಿ ಮುಂದೆ ಬಂದಾಗ ಆ ಸ್ಟೇಷನ್ನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇರ್ತಾನೆ. ಆ ಕಾನ್ಸ್ಟೇಬಲ್ ಈ ವ್ಯಕ್ತಿಯನ್ನು ಗುರುತಿಸ್ತಾನೆ. ಸರಿ, ಈ ವ್ಯಕ್ತಿ ನನಗೆ ಗೊತ್ತು ಅಂತ ಹೇಳ್ತಾನೆ. ಹಾಗಾದರೆ ಯಾರು ಇವನು ಅಂತ ಕೇಳಿದ್ರೆ, ಇವನ ಹೆಸರು ಪಶುಪತಿ ಯಾದವ್ ಅಂತ. ಇವನೊಬ್ಬ ಲಾಯರ್. ಇವನು ಸ್ವಲ್ಪ ಸೈಕೋ. ಇವನು ಏನು ಮಾಡೋದಕ್ಕೂ ಅಂಜಲ್ಲ. ಇವನು ಲಾಯರ್ ಆಗಿದ್ರೂ ಕೂಡ ಇವನ ಮೇಲೆ ಸುಮಾರು ಕೇಸ್ಗಳಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಲಾಯರನ್ನು ಹಿಡ್ಕೊಂಡು ಬಂದರೆ ಇದರಿಂದ ಇರುವಂಥ ಸೀಕ್ರೆಟ್ ಏನು ಅಂತ ಈಗ ಗೊತ್ತಾಗುತ್ತೆ ಅಂತ ಈಗ ಪೊಲೀಸರು ಈ ಲಾಯರನ್ನು ಹುಡ್ಕೋದಕ್ಕೆ ಹೊರಡ್ತಾರೆ. ಈ ಕಡೆ ಈ ಲಾಯರ್ ಅಂದರೆ ಈ ಪಶುಪತಿ ಏನು ಮಾಡಿಲ್ಲ ಅನ್ನೋ ಥರ ತನ್ನ ಆಫೀಸಲ್ಲಿ ಕುಂತಿರ್ತಾನೆ. ಅವನನ್ನು ಹಿಡ್ಕೊಂಡು ಬರ್ತಾರೆ. ಸ್ಟೇಷನಲ್ಲಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ಈ ಥರ ನಿನ್ನೆ ಬಂದು ನೀನು ಫೇಕ್ ಆಧಾರ್ ಕಾರ್ಡ್ಗಳನ್ನ, ಫೇಕ್ ಫೋನ್ ನಂಬರ್ಗಳನ್ನ ಕೊಟ್ಟು ಡೆಡ್ ಬಾಡಿನ ತಗೊಂಡೋಗಿ ಅದನ್ನು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದೀಯಾ. ಇದ್ರ ಹಿಂದೆ ಇರುವಂಥ ಸೀಕ್ರೆಟ್ ಏನು ಅಂತ ಕೇಳ್ತಾರೆ. ಆದರೆ ಆ ಲಾಯರ್ ಸ್ವಲ್ಪ ಕೂಡ ಹೆದರ್ತಾ ಇರಲ್ಲ. ಯಾಕೆಂದರೆ ಇವನಲ್ಲಿ ಏನೂ ಕೂಡ ತಪ್ಪು ಮಾಡಿಲ್ಲ. ಸರಿ, ನಾನು ತಗೊಂಡೋಗಿದ್ರು ನಾನು ಏನು ತಪ್ಪು ಮಾಡಿದ್ದೀನಿ, ತಗೊಂಡೋಗಿ ಆ ಡೆಡ್ ಬಾಡಿನ ಅಂತ್ಯ ಸಂಸ್ಕಾರ ಮಾತ್ರ ಮಾಡಿದ್ದೀನಿ, ಅದರಲ್ಲೇನು ತಪ್ಪು ಅಂತ ವಾದ ಮಾಡ್ತಾ ಇರ್ತಾನೆ. ಈಗ ಪೊಲೀಸರ ಹತ್ರ ಬೇರೆ ಯಾವುದೋ ದಾರಿ ಇರಲ್ಲ. ಇವನನ್ನು ಎತ್ಕೊಂಡು ರಿಮೈಂಡ್ ಮಾಡ್ತಾರೆ. ರಿಮೈಂಡ್ ಮಾಡಿ ವಿಚಾರಣೆ ಮಾಡಿದಾಗ ಇದ್ರ ಹಿಂದೆ ಇರುವಂಥ ನಿಜವಾದ ಕತೆ ಈಗ ಲಾಯರ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಸುಮಾರು 5 ವರ್ಷದ ಹಿಂದೆ ಲಾಯರ್ ಒಂದು ದಿನ ತನ್ನ ಆಫೀಸಲ್ಲಿ ಕುಂತಿರ್ತಾನೆ. ಆಗ ಒಬ್ಬ ಹುಡುಗಿ ಬರ್ತಾಳೆ. ಆ ಹುಡುಗಿ ಹೆಸರು ಮುಸ್ಕಾನ್ ಅಂತ. ಅವಳು ಯಾವುದೋ ಒಂದು ಸ್ಕೂಟ್ರ್ ಕೇಸಲ್ಲಿ ಬಂದಿರ್ತಾಳೆ. ಹೀಗೆ ಬಂದಂಥವಳು ಈ ಲಾಯರ್ನ ಜೊತೆ ಸುಮಾರು ಹೊತ್ತು ಮಾತಾಡ್ತಾಳೆ. ಹೀಗೆ ಈ ಮುಸ್ಕಾನ್ ಲಾಯರ್ ಜೊತೆ ಮಾತಾಡ್ತಾ ಇದ್ರೆ ಈ ಲಾಯರ್ ಆ ಮುಸ್ಕಾನನ್ನು ನೋಡ್ತಾ ಇರ್ತಾನೆ. ಹೀಗೆ ನೋಡ್ತಾ ಈ ಮುಸ್ಕಾನ್ ಬಗ್ಗೆ ಲಾಯರ್ಗೆ ಪ್ರೀತಿ ಆಗುತ್ತೆ. ಈ ಕೇಸ್ ಬಗ್ಗೆ ಮುಸ್ಕಾನ್ ಆಗಾಗ ಆಫೀಸ್ಗೆ ಬರೋದು ಹೋಗೋದು ಈ ಥರ ಆಗ್ತಾನೆ ಇರುತ್ತೆ. ಹೀಗೆ ಆ ಲಾಯರ್ ಆಫೀಸ್ಗೆ ಮುಸ್ಕಾನ್ ಬರ್ತಾ ಹೋಗ್ತಾ ಮುಸ್ಕಾನ್ಗೂ ಕೂಡ ಲಾಯರ್ ಬಗ್ಗೆ ಪ್ರೀತಿ ಆಗುತ್ತೆ. ಈಗ ಇವರಿಬ್ಬರು ಇಲ್ಲಿ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಏನಂದರೆ, ಲಾಯರ್ಗೆ ಆಗಲೇ ಮದುವೆ ಆಗಿರುತ್ತೆ. ತನ್ನ ಹೆಂಡತಿ ಜೊತೆ ಜಗಳ ಆಡಿಕೊಂಡು ಬೇರೆ ಕಡೆ ಜೀವನ ಮಾಡ್ತಾ ಇರ್ತಾನೆ. ಆ ವಿಷಯ ಆ ಮುಸ್ಕಾನ್ಗೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಮುಸ್ಕಾನ್ ಲಾಯರ್ನನ್ನು ಪ್ರೀತಿಸ್ತಾ ಇರ್ತಾಳೆ. ತನ್ನ ಮನೆಯಲ್ಲಿ ಆ ಲಾಯರ್ಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಈ ಮುಸ್ಕಾನ್ ಮನೆಯಲ್ಲಿ ಶ್ರೀಮಂತರಾಗಿರ್ತಾರೆ. ಮುಸ್ಕಾನ್ ಚೆನ್ನಾಗಿ ಓದಿರ್ತಾಳೆ, ನೋಡೋದಕ್ಕೂ ಚೆನ್ನಾಗಿರ್ತಾಳೆ. ಸರಿ, ಆ ಹುಡುಗ ಯಾರು ಅಂತ ಈ ಮುಸ್ಕಾನ್ ಮನೆಯವರು ತನಿಖೆ ಮಾಡ್ತಾರೆ.
ಹೀಗೆ ವಿಚಾರಣೆ ಮಾಡ್ತಾ ಹೋದಾಗ ಈ ಲಾಯರ್ಗೆ ಆಗಲೇ ಮದುವೆ ಆಗಿದೆ, ಇವನೊಬ್ಬ ಸೈಕೋ, ಇವನ ಹೆಂಡತಿ ಇವನನ್ನು ಬಿಟ್ಟು ಬೇರೆ ಕಡೆ ಜೀವನ ಮಾಡ್ತಾ ಇದ್ದಾಳೆ ಅನ್ನುವಂಥ ವಿಷಯ ಗೊತ್ತಾಗುತ್ತೆ. ಇಷ್ಟೆಲ್ಲ ಗೊತ್ತಾದ ನಂತರ ಈ ಮುಸ್ಕಾನ್ನ ತಂದೆ ತಾಯಿ ನಿನಗೆ ಇವನ ಜೊತೆ ಮದುವೆ ಮಾಡೋಕ್ಕಾಗಲ್ಲ ಅಂತ ತಕರಾರು ತೆಗಿತಾರೆ. ಹೀಗೆ ತಕರಾರು ಮಾಡೋದ್ರಿಂದ ಸ್ವಲ್ಪ ದಿನ ಬಿಟ್ಟು ಈ ಲಾಯರ್ ಈ ಮುಸ್ಕಾನನ್ನು ಕರ್ಕೊಂಡು ಓಡೋಗ್ತಾನೆ. ಹೀಗೆ ಯಾವಾಗ ಈ ಲಾಯರ್ ಈ ಮುಸ್ಕಾನನ್ನು ಕರ್ಕೊಂಡು ಓಡೋಗಿರ್ತಾನೆ, ಈ ಮುಸ್ಕಾನ್ ತಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮಗಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ. ಹೀಗೆ ಈ ಕಂಪ್ಲೇಂಟ್ ಬಂದಾಗ ಪೊಲೀಸರು ಮುಸ್ಕಾನ್ ಮತ್ತು ಲಾಯರನ್ನು ಹುಡುಕ್ತಾ ಹೋಗ್ತಾರೆ. ಹೀಗೆ ಇವರು ಹುಡುಕ್ತಾ ಹೋದಾಗ ಲಾಯರ್ ಮತ್ತು ಮುಸ್ಕಾನ್ ಎಲ್ಲೋ ಒಂದು ಕಡೆ ಸಿಗ್ತಾರೆ. ಇವರಿಬ್ಬರನ್ನ ಹಿಡ್ಕೊಂಡು ಬಂದು ಸ್ಟೇಷನಲ್ಲಿ ವಿಚಾರಣೆ ಮಾಡ್ತಾರೆ. ಹೀಗೆ ವಿಚಾರಣೆ ಮಾಡುವಾಗ ಮುಸ್ಕಾನ್ಗೆ 23 ವರ್ಷ ವಯಸ್ಸಾಗಿರುತ್ತೆ. ಮುಸ್ಕಾನ್ ನೇರವಾಗಿ ಪೊಲೀಸರ ಮುಂದೆ ಹೇಳ್ತಾಳೆ, ನನಗೆ ಇವರೇನು ಕಿಡ್ನ್ಯಾಪ್ ಮಾಡಿಲ್ಲ, ನಾನು ಇಷ್ಟಪಟ್ಟು ಇವ್ರ ಜೊತೆ ಹೋಗಿದ್ದೆ ಅಂತ ಹೇಳ್ತಾಳೆ. ಈಗ ಪೊಲೀಸರು ಇವರಿಬ್ಬರ ಜೊತೆ ರಾಜಿ ಮಾಡ್ತಾರೆ. ಈ ಮುಸ್ಕಾನ್ನ ತಂದೆ ತಾಯಿಗೆ ಎಲ್ಲಾದರೂ ಒಂದು ಕಡೆ ಗಂಡು ನೋಡಿ ಈ ಮುಸ್ಕಾನ್ ಮದುವೆ ಮಾಡಿ ಮುಗಿಸಿ ಅಂತ ಕಳಿಸ್ಬಿಡ್ತಾರೆ. ಇದಾದ ನಂತರ ಲಾಯರ್ ಬಂದು ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಎಷ್ಟು ಸಲ ಅಂತ ಈ ಮುಸ್ಕಾನನ್ನು ಕರ್ಕೊಂಡು ಓಡೋಗ್ಲಿ, ನಾನು ಎಲ್ಲೇ ಕರ್ಕೊಂಡು ಓಡೋದ್ರೂ ಕೂಡ ಪೊಲೀಸರು ಮತ್ತೆ ನನ್ನನ್ನು ಹಿಡ್ಕೊಂಡು ಬರ್ತಾರೆ, ಮುಸ್ಕಾನನ್ನು ನನ್ನಿಂದ ದೂರ ಮಾಡಿಬಿಡ್ತಾರೆ. ಈ ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಒಂದು ಐಡಿಯಾ ಮಾಡ್ತಾನೆ. ಈ ಐಡಿಯಾದಲ್ಲಿ ಲಾಯರ್ ಮೊದಲು 4 ಜನ ಹುಡುಗರನ್ನ ತನ್ನ ಜೊತೆ ಸೇರಿಸ್ಕೊತಾನೆ. 4+1 ಈ ಲಾಯರ್ ಸೇರಿಸಿ 5 ಜನರ ಒಂದು ಟೀಮ್ ರೆಡಿ ಆಗುತ್ತೆ. ಈಗ ಲಾಯರ್ ಒಂದು ಕಡೆ ಹೋಗ್ತಾನೆ. ಈ 5 ಜನರಿಗೂ ಒಂದು ಫೇಕ್ ಆಧಾರ್ ಕಾರ್ಡ್ ಮಾಡಿಸ್ತಾನೆ. ಹೀಗೆ ಈ ಫೇಕ್ ಆಧಾರ್ ಕಾರ್ಡ್ ಮಾಡಿಸುವಾಗ ಇನ್ನೊಬ್ಬ ವ್ಯಕ್ತಿ ಅಂದರೆ ಅತುಲ್ ಅಂತ ಒಬ್ಬ ವ್ಯಕ್ತಿ ಆಧಾರ್ ಕಾರ್ಡ್ ಮಾಡಿಸ್ತಾನೆ. ಈ ಅತುಲ್ ಅಂದರೆ ಯಾರು, ಅಲ್ಲಿ ಅತುಲ್ ಅಂತ ಯಾರು ವ್ಯಕ್ತಿ ಇರೋದೇ ಇಲ್ಲ. ಇವನು ಒಂದು ಫೇಕ್ ಆಧಾರ್ ಕಾರ್ಡ್ ಮಾಡಿಸಿರ್ತಾನೆ, ಅದಕ್ಕೆ ಒಂದು ಫೋಟೋ ಹಾಕ್ತಾನೆ. ಈಗ ಈ 6 ಆಧಾರ್ ಕಾರ್ಡ್ಗಳನ್ನ ತನ್ನ ಹತ್ರ ಇಟ್ಕೊಂಡಿರ್ತಾನೆ. ಈ ತನ್ನ ಹತ್ರ ಇರುವಂಥ 4 ಜನ ಹುಡುಗರಿಗೆ ಯಾವುದಾದ್ರೂ ಒಂದು 25ರಿಂದ 30 ವರ್ಷದ ಡೆಡ್ ಬಾಡಿ ಹುಡುಕಿ ಅಂತ ಈ ಹುಡುಗರಿಗೆ ಬಿಟ್ಟಿರ್ತಾನೆ. ಈ ಹುಡುಗರು ಇಲ್ಲಿ ಆಸ್ಪತ್ರೆ ಹತ್ರ ಮತ್ತು ಎಲ್ಲೆಲ್ಲೋ ಓಡಾಡ್ತಾರೆ, ಯಾವುದಾದ್ರು ಒಂದು ಅನಾಥ ಶವ ಸಿಗುತ್ತೆ ಅಂತ. ಹೀಗೆ ಇವರು ಎಲ್ಲೇ ಓಡಾಡಿದ್ರು ಕೂಡ ಇವರಿಗೆ ಎಲ್ಲೂ ಕೂಡ ಅನಾಥ ಶವ ಸಿಗೋದೇ ಇಲ್ಲ. ಹೀಗೆ ಇವರು ಓಡಾಡ್ತಾ ಇರ್ತಾರೆ, ಹುಡುಕಾಡ್ತಾ ಇರ್ತಾರೆ. ಹೀಗೆ ಇವರು ಒಂದು ಕಡೆ ವಾಟ್ಸಪ್ಪಲ್ಲೋ ಇಲ್ಲ ಫೇಸ್ಬುಕ್ಕಲ್ಲೋ ನೋಡ್ತಾರೆ, ಅಲ್ಲಿ ಒಂದು ಪೊಲೀಸರು ಒಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ, ಈ ಥರ ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕಿದೆ, 25ರಿಂದ 30 ವರ್ಷ ವಯಸ್ಸು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇದನ್ನು ತಗೊಂಡೋಗಿ ಆ ಪಶುಪತಿ ಅಂದರೆ ಆ ಲಾಯರ್ಗೆ ತೋರಿಸ್ತಾರೆ. ಲಾಯರ್ ಕೂಡ ಈ ಡೆಡ್ ಬಾಡಿಯನ್ನು ನೋಡ್ತಾನೆ, ಹೌದು ಈ ಡೆಡ್ ಬಾಡಿ ನಮ್ಮ ಪ್ಲ್ಯಾನಿಂಗ್ಗೆ ಸರಿಯಾಗಿ ಮ್ಯಾಚ್ ಆಗುತ್ತೆ ಅಂತ ಈ 4 ಜನ ಹುಡುಗರನ್ನ ಮಾರನೇ ದಿನ ಕರ್ಕೊಂಡು ಆ ಸ್ಟೇಷನ್ಗೆ ಹೋಗ್ತಾನೆ. ಆ ಡೆಡ್ ಬಾಡಿನ ಎತ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ತೊಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾನೆ. ಅಲ್ಲಿಗೆ ಇಲ್ಲಿ ಏನಾಗಿರುತ್ತೆ ಅಂದರೆ, ಅತುಲ್ ಅಂತ ಒಬ್ಬ ವ್ಯಕ್ತಿ ರೈಲ್ವೆ ಟ್ರ್ಯಾಕ್ ಮೇಲೆ ಸತ್ತು ಬಿದ್ದಿದ್ದ, ಅವನ ಮನೆಯವರು ಬಂದು ಅವನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು ಅಂತ ಒಂದು ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ, ಇದು ನಿಮಗೆ ಕೊನೆಯಲ್ಲಿ ಬೇಕಾಗುತ್ತೆ. ಈಗ ಇದ್ರ ಹಿಂದೆ ಇರುವಂಥ ಲಾಜಿಕ್ ಏನಂದರೆ, ಲಾಯರ್ ಇಲ್ಲಿಂದ ಡೈರೆಕ್ಟಾಗಿ ತನ್ನ ಹೆಂಡತಿ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಮುಸ್ಕಾನ್ ಈಗ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅತುಲ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನನ್ನು ಪ್ರೀತಿಸ್ತಾ ಇದ್ದಾಳೆ, ಅವರಿಬ್ಬರು ಈಗ ಮದುವೆ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಾನೆ. ಲಾಯರ್ನ ಹೆಂಡತಿ ಇವನ ಮಾತನ್ನು ನಿಜ ಅಂತ ನಂಬ್ತಾಳೆ. ಲಾಯರ್ನ ಹೆಂಡತಿ ತಲೆಯಲ್ಲಿ ಈಗ ಅತುಲ್ ಅಂತ ಒಂದು ಹೆಸರು ಬಂದಿರುತ್ತೆ. ಈಗ ಈ ಕಡೆ ಲಾಯರ್ ಸುಮ್ಮನಿರ್ತಾನೆ, ಆ ಕಡೆ ಮುಸ್ಕಾನ್ ಕೂಡ ಸ್ವಲ್ಪ ದಿನ ಸುಮ್ಮನಿರ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಮುಸ್ಕಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ನನ್ನ ಗಂಡ ಅತುಲ್ ತುಂಬ ದಿನದಿಂದ ಕಾಣ್ತಾ ಇಲ್ಲ, ನಾಪತ್ತೆಯಾಗಿದ್ದಾನೆ, ನನ್ನ ತಂದೆ ತಾಯಿ ಅವನ್ನ ಕೊಲೆ ಮಾಡಿರ್ಬೋದು, ಅವ್ರ ಮೇಲೆ ನನಗೆ ಅನುಮಾನ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಈಗ ಪೊಲೀಸರು ಈ ಅತುಲ್ನನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇದಾದ ಸ್ವಲ್ಪ ದಿನದ ನಂತರ ಪೊಲೀಸರಿಗೆ ಒಂದು ಪಾಯಿಂಟ್ ಗೊತ್ತಾಗುತ್ತೆ. ಅತುಲ್ ಅನ್ನುವಂಥ ಒಬ್ಬ ವ್ಯಕ್ತಿ ರೈಲ್ವೆ ಟ್ರ್ಯಾಕ್ ಮೇಲೆ ಸತ್ತು ಬಿದ್ದಿದ್ದ, ಅವನ ಡೆಡ್ ಬಾಡಿಯನ್ನು ತೊಗೊಂಡೋಗಿ ಅವರ ಮನೆಯವರು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು ಅಂತ. ಈಗ ಪೊಲೀಸರು ಮುಸ್ಕಾನನ್ನು ಕರೆಸ್ತಾರೆ, ಸ್ಟೇಷನ್ನಲ್ಲಿ ಆ ಫೋಟೋಗಳನ್ನ ತೋರಿಸ್ತಾರೆ. ನೋಡಮ್ಮ ಇವನ ನಿನ್ನ ಗಂಡ ಅಂತ ಕೇಳ್ತಾರೆ. ಆಗ ಮುಸ್ಕಾನ್ ಬಂದು, ಹೌದು ಇವನೇ ನನ್ನ ಗಂಡ, ಇವನನ್ನು ಕೊಲೆ ಮಾಡಿ ನನ್ನ ತಂದೆ ತಾಯಿ ತಂದು ಆ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ್ರು ಅಂತ ಪೊಲೀಸರು ಮುಂದೆ ಹೇಳ್ತಾಳೆ. ಆಗ ಪೊಲೀಸರು ಈ ಮುಸ್ಕಾನ್ನ ತಂದೆ ತಾಯಿಯನ್ನು ಬಂಧಿಸ್ತಾರೆ. ಇದಾದ ನಂತರ ಈ ಲಾಯರ್ ಮತ್ತು ಮುಸ್ಕಾನ್ ಮದುವೆಯಾಗಿ ಆರಾಮಾಗಿ ಜೀವನ ಮಾಡ್ತಾರೆ. ಈ ಥರ ಈ ಲಾಯರ್ನ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಆದರೆ ಇಲ್ಲಿ ಈ ಲಾಯರ್ ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ನೋ ಆ ಥರ ಡೆಡ್ ಬಾಡಿಯನ್ನು ತೊಗೊಂಡೋಗ್ತಾನೆ, ಅಂತ್ಯ ಸಂಸ್ಕಾರ ಮಾಡ್ತಾನೆ, ಎಲ್ಲ ಕ್ಲೀನಾಗಿ ನಡೀತಾ ಇರುತ್ತೆ. ಆದರೆ ಮಾರನೇ ದಿನ ಆ ಡೆಡ್ ಬಾಡಿಯ ನಿಜವಾದ ವಾರಸ್ದಾರರು ಬರ್ತಾರೆ, ಈ ಲಾಯರ್ನ ಪ್ಲ್ಯಾನ್ ಎಲ್ಲ ಕಲಿಸೋಗುತ್ತೆ. ಇದಾದ ನಂತರ ಪೊಲೀಸರು ಈ ಲಾಯರ್ ಮತ್ತು ಈ 4 ಜನ ಮತ್ತು ಈ ಮುಸ್ಕಾನನ್ನು ಬಂಧಿಸ್ತಾರೆ. ಆದರೆ ಇವರು ಇಲ್ಲಿ ಯಾವುದೇ ದೊಡ್ಡ ತಪ್ಪು ಮಾಡಿಲ್ಲ, ಒಂದು ಡೆಡ್ ಬಾಡಿಯನ್ನು ತಗೊಂಡೋಗಿದ್ದಾರೆ, ಅಂತ್ಯ ಸಂಸ್ಕಾರ ಮಾತ್ರ ಮಾಡಿದ್ದಾರೆ. ಹೀಗಾಗಿ ಇವರಿಗೆ ಕೇವಲ 20 ದಿನ ಜೈಲಲ್ಲಿ ಇರ್ತಾರೆ. ಆನಂತರ ಬೇಲ್ ಮೇಲೆ ಎಲ್ಲರೂ ಕೂಡ ಆಚೆ ಬಂದ್ಬಿಡ್ತಾರೆ. ಸ್ನೇಹಿತರೆ, ಹೀಗೆ ಈ ಲಾಯರ್ ಮಾಡಿದಂಥ ಮಾಸ್ಟರ್ ಪ್ಲಾನ್ ಇಲ್ಲಿ ಫೇಲ್ ಆಗುತ್ತೆ.
ಆದರೆ ಇಲ್ಲಿ ಬೇಜಾರಿನ ವಿಷಯ ಏನಂದರೆ, ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದಾನೆ, ಅವನ ಡೆಡ್ ಬಾಡಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಕೂಡ ನಿಜವಾದ ವಾರಸ್ದಾರಿಗೆ ಇಲ್ಲಿ ಅವಕಾಶ ಇಲ್ಲ. ಅದರಿಂದ ಕೂಡ ನಮ್ಮ ದೇಶದಲ್ಲಿ ಯಾವುದ್ಯಾವುದೋ ಪ್ಲಾನ್ಗಳನ್ನ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಕತೆ ಮುಗಿಸೋಣ. ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.